ಎಸ್ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕತ್ತಲಾಗ್ತಾ ಇದ್ದಂತೆ ಪುಡಿ ರೌಡಿಗಳ ಪುಂಡಾಟ ಜಾಸ್ತಿ ಆಗ್ತಾ ಇರುವಂತದ್ದು. ಕುಡಿದ ಮತ್ತಿನಲ್ಲಿ ಪಾದಚಾರಿಗಳಿಗೆ ಸ್ಕೂಟರ್ ಮೂಲಕ ಡಿಕ್ಕಿ ಹೊಡೆಸ್ತಾ ಇರುವಂತದ್ದು. ಡಿಕ್ಕಿ ರಭಸಕ್ಕೆ ಸ್ಥಳದಲ್ಲಿಯೇ ನಿಲೋಫರ್ 26 ವರ್ಷ ದುರ್ಮರಣ. ತುಮಕೂರು ನಗರದ ಬಾರ್ ಲೈನ್ ರಸ್ತೆಯಲ್ಲಿ ನಡೆದಂತಹ ಘಟನೆ. ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾಗಿರುವಂತಹ 2 ಮಕ್ಕಳು. ಎಸ್ ವೀಕ್ಷಕರೇ, ಇಂಥದ್ದೊಂದು ಘಟನೆ ನಡೆದಿದೆ. ಸಿಸಿಟಿವಿಯಲ್ಲಿ ಅದು ರೆಕಾರ್ಡ್ ಆಗಿರುವಂತದ್ದು. ಕುಡ್ಕೊಂಡು ಗಾಡಿ ಓಡಿಸೋರ ಸಂಖ್ಯೆ ಬಹಳ ಆಗಿದೆ. ಪುಡಿ ರೌಡಿಗಳು ಮಾತಾಡಂಗಿಲ್ಲ, ಮಾತಾಡಿದ್ರೆ ಅಂತಾನೆ ಬರ್ತಾರೆ. ಕತ್ತಲಾಗ್ತಾ ಇದ್ದಂತೆ ಪುಡಿ ರೌಡಿಗಳ ಪುಂಡಾಟ ಜಾಸ್ತಿ ಆಗಿದೆ. ಕುಡಿದ ಮತ್ತಿನಲ್ಲಿ ಪಾದಚಾರಿಗಳ ಸ್ಕೂಟರ್ಗಳ ಮೂಲಕ ಡಿಕ್ಕಿ ಹೊಡೆದಿರುವಂತಹ ಘಟನೆ ನಡೆದಿದ್ದು. ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲಿಯೇ ನಿಲೋಫರ್ 26 ವರ್ಷದವರು ದುರ್ಮರಣವನ್ನ ಹೊಂದಿದ್ದಾರೆ. ತುಮಕೂರು ನಗರದ ಬಾರ್ ಲೈನ್ ರಸ್ತೆಯಲ್ಲಿ ನಡೆದಂತಹ ಘಟನೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ತಾಯಿಯನ್ನ ಕಳೆದುಕೊಂಡು ತಬ್ಬಲಿಯಾಗಿರುವಂತಹ 2 ಜನ ಮಕ್ಕಳು. ಯಾಕೆ ಕುಡ್ಕೊಂಡು ಗಾಡಿ ಓಡಿಸ್ಬೇಕು? ಯಾಕೆ ದೌಲತ್ತಲ್ಲಿ ಓಡಿಸ್ಬೇಕು? ಯಾಕೆ ಹೆಲ್ಮೆಟ್ ಹಾಕೊಳ್ಬಾರ್ದು? ಕಾಮನ್ ಸೆನ್ಸ್ ಇಟ್ಕೊಳ್ತಾರೋ ಇಲ್ವೋ? ಪಾದಚಾರಿಗಳು ಅವ್ರ ಪಾಡಿಗೆ ಅವ್ರ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಇವರು ಸ್ಕೂಟಿಯಿಂದ ಬರೋದು ಅವರಿಗೆ ತೊಂದರೆ ಕೊಡುವಂಥದ್ದಿಲ್ಲ. ಬೇಕಾ ಇವೆಲ್ಲ? ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಈ ಒಂದು ಪ್ರಕರಣ. ಕುಡಿತ ಮತ್ತಿನಲ್ಲಿ ಈ ಕೆಲಸವನ್ನ ಮಾಡಲಾಗ್ತಾ ಇದೆ. ನಿಲೋಫರ್ ಎನ್ನುವಂತಹ 26 ವರ್ಷದವನು ಈಗ ಸಾವನ್ನು ಒಪ್ಪಿದ್ದಾನೆ. ಅಪಘಾತವೆಸಗಿದ ಪುಂಡರು ರೌಡಿಗಳ ಬೈಕ್ನಲ್ಲಿ ಮಾರಕಾಸ್ತ್ರ ಇದ್ದಂತಹ ಆರೋಪ. ಅಪಘಾತವೆಸಗಿದಂತವರು ಪುಂಡರ ರೌಡಿಗಳ ಬೈಕ್ನಲ್ಲಿ ಮಾರಕಾಸ್ತ್ರ ಇದ್ದಂತಹ ಆರೋಪ. ಮಾರಕಾಸ್ತ್ರ ಬಿಸಾಡಿದಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ಅಪಘಾತ ಮಾಡಿದವರ ಪೈಕಿ ಒಬ್ಬ ಪರಾರಿ, ಇನ್ನೊಬ್ಬನಿಗೆ ಗಾಯ. ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ನಿತ್ಯ ಈ ರಸ್ತೆಯಲ್ಲಿ ಹೆಚ್ಚಾಗ್ತಾ ಇದೆ ಪುಂಡರ ವಿಲಿಂಗ್ಸ್. ತುಮಕೂರು ಪೊಲೀಸರಿಂದ ನಡೆದಿದೆ ತನಿಖೆ. ಎಸ್ ವೀಕ್ಷಕರೇ, ಇದು ಇವತ್ತು ನಿನ್ನೆ ಕಥೆಯೇ ಅಲ್ಲ. ಪುಂಡಾಟಿಕೆಯನ್ನ ನಡೆಸುವ ಪುಂಡರು ಪೋಖರಿಗಳು ಮಾಡ್ತಾ ಇರುವಂತಹ ಕೆಲಸ ಇದು. ಕುಡಿದ ಮತ್ತಿನಲ್ಲಿ ಹೆಂಗ್ ಬೇಕೋ ಹಂಗೆ ಗಾಡಿಯನ್ನ ಓಡಿಸ್ತಾ ಇರುವಂತದ್ದು. ಅಪಘಾತವನ್ನ ಎಸಗಿದಂತಹ ಪುಂಡರು ರೌಡಿಗಳ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಬೈಕ್ನಲ್ಲಿ ಮಾರಕಾಸ್ತ್ರಗಳ ಇದ್ದ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದು, ಮಾರಕಾಸ್ತ್ರವನ್ನ ಬೀಸಾಡಿರುವಂತಹ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸೆರೆ ಆಗ್ತಾ ಇರುವಂತದ್ದು. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅದು ಯಾವ ರೀತಿಯಾಗಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ. ಅಪಘಾತವನ್ನ ಎಸೆದವರು ಪೈಕಿ ಒಬ್ಬ ಪರಾರಿಯಾಗಿರುವಂತದ್ದು, ಇನ್ನೊಬ್ಬನಿಗೆ ಗಾಯ ಆಗಿದ್ದು ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ನಿತ್ಯ ಈ ಒಂದು ರಸ್ತೆಯಲ್ಲಿ ಪುಂಡರು ಪೋಖ್ರಿಗಳು ವೀಲಿಂಗ್ಗಳನ್ನ ಮಾಡಿಕೊಂಡು ಹೋದು ಕಾಮನ್ ಆಗ್ಬಿಟ್ಟಿದೆ. ತುಮಕೂರು ಪೊಲೀಸರಿಂದ ತನಿಖೆಗಳು ನಡೆಯಬೇಕಿದೆ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಆಕ್ಸಿಡೆಂಟ್ ಆಗಿದೆ, ಹೇಗೆ ಜನಗಳು ಹೋಗ್ತಾ ಇದ್ದಾರೆ, ಅಲ್ಲಿ ತುಂಬಿಕೊಳ್ತಾ ಇದ್ದಾರೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ದಾರೆ ಎನ್ನುವಂಥದ್ದು. ಒಬ್ಬನೇ ಪರಾರಿಯಾಗಿದ್ದು, ಇನ್ನೊಬ್ಬನಿಗೆ ಗಂಭೀರ ಗಾಯಗಳಾಗಿದ್ದು ಸಿದ್ಧಗಂಗಾ ಆ ಒಂದು ಆಸ್ಪತ್ರೆಗೆ ಆತನನ್ನ ಸೇರಿಸಲಾಗಿದೆ. ನೋಡಿ ಯಾವ ರೀತಿಯಾಗಿ ಪುಂಡರು ಪೋಖ್ರಿಗಳು ಗಾಡಿಯನ್ನ ಓಡಿಸ್ತಾರೆ ಅಂತ ಹೇಳಿ. ಅವರಲ್ಲಿ ಇರುವಂತಹ ಮಾರಕಾಸ್ತ್ರಗಳನ್ನ ಬೀದಿಯಲ್ಲಿ ಬಿಸಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಆಕ್ಸಿಡೆಂಟ್ಗಳು ತುಮಕೂರಿನಲ್ಲಿ ಆಗ್ತಾ ಇದೆ ಎನ್ನುವಂಥದ್ದು. ಪೊಲೀಸರು, ಸಂಚಾರಿ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಅವರು ಗಮನವನ್ನು ಕೊಡ್ಬೇಕಲ್ವಾ? ಯಾವ ರೀತಿಯ ಇದು ನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಒಬ್ಬನ ಪ್ರಾಣವೇ ಹೋಗ್ಬಿಟ್ಟಿದೆ. ಒಂದು ತಬ್ಬಲಿಯಾಗಿ ಪಾದಚಾರಿಗಳ ಮೇಲೆ ಡಿಕ್ಕಿ ಹೊಡೆದಿರುವಂಥದ್ದು. ಅಂದ್ರೆ ನೆಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ದವ್ರ ಮೇಲೂ ಕೂಡ ನೋಡಿ ಅದು ಯಾವ ರೀತಿಯಾಗಿ ಆತ ಹೋಗ್ತಾ ಇದ್ದಾನೆ ಅಂತ ಹೇಳಿ. 26 ವರ್ಷದ ಒಂದು ಯುವಕ ಸಾವನ್ನಪ್ಪಿದ್ದಾನೆ. ರಸ್ತೆ ಕ್ರಾಸ್ ಮಾಡಬೇಕಾದ್ರೆ ನಡೆದಿರುವಂತಹ ಘಟನೆ ನೋಡಿ. ಸಿಸಿಟಿವಿಯಲ್ಲಿ ತೋರಿಸ್ತಾ ಇದ್ದೀವಿ ಫ್ರೀಡಮ್ ಟಿವಿಯಿಂದ. ಆತ ಎಷ್ಟು ರಭಸದಿಂದ ಬರ್ತಾ ಇದ್ದಾನೆ ಅಂತ ಹೇಳಿ. ಆತನ ಪುಂಡಾಟಿಕೆಗೆ ಒಂದು ಪ್ರಾಣವೇ ಹೋಗ್ಬಿಟ್ಟಿದೆ. ಇದೆಲ್ಲವನ್ನೂ ಕೂಡ ತುಮಕೂರಿನ ಸಂಚಾರಿ ಪೊಲೀಸರು ಗಮನದಲ್ಲಿ ಇಟ್ಟುಕೊಳ್ಬೇಕು. ಇನ್ಯಾವತ್ತು ಹೀಗೆ ರಿಪೀಟ್ ಆಗದೆ ಹೋದಂಗೆ ನೋಡ್ಕೊಳ್ಳೋದು ಉತ್ತಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.